ನಮಸ್ಕಾರ ಸ್ನೇಹಿತರೆ, ಶುಭೋದಯ. ನೋಡ್ರಿ, ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಬೇಸನ್ ಉಂಡೆ ಮಾಡೋದಕ್ಕೆ. ಇವನ್ನ ಹಸಿ ಹಿಟ್ಟು ಹಾಕಿಸಿ ಮಾಡೋದಕ್ಕಿಂತ ಕಡಲೆಬೇಳೆನ ಒಂದು ಹದದೊಳಗೆ ಹುರ್ಕೊಂಡು ಬೇಸನ್ ಉಂಡೆ ಮಾಡಿದ್ರೆ ಚಲೋ ಆಗಿರ್ತಾವೆ. ನೋಡ್ರಿ, ನಾನು ಫಸ್ಟಿಗೆನ ಹಾಗೆ ಮಾಡ್ತೀನಿ, ಕಡಲೆಬೇಳೆನ ಹುರ್ಕೊಂಡೇ ಮಾಡ್ತೀನಿ. ನಾನು ಇಲ್ಲೇ ಒಂದು ಕಡಾಯಿನ ಕಾಯಕ್ಕಿಟ್ಕೊಂಡಿನಿ, ಕಾದಿದೆ ಇದೀಗ. ಈಗ ಹಾಕೊಂಡ್ಬಿಡ್ತೀನಿ. ಇವನ್ನ ಚೆಂದಾಗೆ ಒಂದು ಹದಕ್ಕೆ ಹುರ್ಕೋಬೇಕು. ಹುರಿದು ತೋರಿಸ್ತೀನಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಹೊಸವರು ಯಾರು ನೋಡ್ತಿರ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೇಸನ್ ಉಂಡೆ ಮಾಡೋದನ್ನು, ಬೇಸನ್ ಲಾಡು ಮಾಡೋದನ್ನು ನೋಡ್ಕೊಳ್ರಿ. ಇನ್ನು ಫಸ್ಟಿಗೆ ಒಂದು ಹದದೊಳಗೆ ಹುರಿದು ಹಿಟ್ಟು ಮಾಡಿಸ್ಬೇಕು. ಅಂದ್ರೆ ಹಸಿ ಹಿಟ್ಟಿನಿಂದ ಮಾಡೋದ್ರಿಂದ ಭಾಳ ಹೊತ್ತನ ಹುರಿಸ್ಕೊತದ ಕಡ್ಲೆ ಹಿಟ್ಟು ತುಪ್ಪದೊಳಗೆ. ಈಗ ಹಿಂಗೆ ಕಡಲೆಬೇಳೆನ ಒಂದು ಹದದೊಳಗೆ ಕೆಂಪಗೆ ಹುರ್ಕೊಂಡ್ರೆ ಉಂಡಿನೂ ಮಸ್ತ್ ಅಕ್ಕವ, ಟೈಮ್ನೂ ಕಡಿಮೆ ಆಗ್ತೈತೆ. ನೋಡಿರಿ, ಕಡಿಮೆ ಟೈಮ್ ಒಳಗೆ ಈ ಬೇಳೆನ ಹುರ್ಕೊಂಡು ಹಿಟ್ಟು ಮಾಡಿಸ್ಕೊಂಡು ಬೇಸನ್ ಉಂಡಿನ ಮಾಡೋದನ್ನು ನೋಡ್ಕೊಳ್ರಿ. ಪೂರ್ತಿ ವಿಡಿಯೋ ನೋಡಿರಿ, ನಿಮ್ಗೆ ತಿಳಿತದ ಉಂಡೆ ಮಾಡ್ಕೊಳ್ಳೋದು, ಬೇಸನ್ ಉಂಡೆ ಮಾಡ್ಕೊಳ್ಳೋದು. ಇವು ಹಸಿ ಕಡಲೆಬೇಳೆ ಈ ಥರ ಕಲರ್ ಅದಾವ. ಹುರಿದ ಮೇಲೆ ಮತ್ತು ಯಾವ ಥರ ಕಲರ್ ಬರ್ತಾವಂತ ತೋರಿಸ್ತೀನಿ ನಿಮ್ಗೆ. ಗ್ಯಾಸನ್ನು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಹುರ್ಕೋಬೇಕು. ಇವನ್ನ ಹತ್ತಿಸ್ಬಾರ್ದು ಮತ್ತು ಹಸಿನೂ ಉಳಿದಿರಬಾರ್ದು. ಹಿಟ್ಟು ಕಡಿಮೆನ ಹುರಿಸ್ಕೊಂತಾರೆ ಹಿಂಗೆ ಹುರಿದ್ರೆ. ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಇಲ್ಲಿ ಪೂರ್ತಿ ವಿಡಿಯೋ ನೋಡಿರಿ, ಅಂದ್ರೆ ಗೊತ್ತಾಕೈತಿ ಬೇಸನ್ನ ಉಂಡೆ ಮಾಡೋದು. ನೋಡಿರಿ, ಇಲ್ಲಿ ಈ ಒಂದು ಹದಕ್ಕೆ ಹುರ್ಕೋಬೇಕು. ಭಾಳ ಹೊತ್ತೂಬಾರ್ದು, ಹಸಿನೂ ಉಳಿದಿರಬಾರ್ದು. ನೋಡಿರಿ, ಒಂದು 15ರಿಂದ 20 ನಿಮಿಷ ಹುರ್ಕೋಬೇಕು. ಈಗ ಮೀಡಿಯಮ್ ಉರಿ ಒಳಗನ ನೋಡಿರಿ, ಇಲ್ಲೇ ಒಂದು ಹದದೊಳಗೆ ಹುರ್ಕೊಂಡಿನ. ಈಗ ಕಡಲೆಬೇಳೆ ಕಲರ್ ಹೆಂಗೆ ಚೇಂಜ್ ಆಗ್ಯಾವ ನೋಡಿರಿ. ಇವನ್ನ ಹಿಟ್ಟು ಮಾಡಿಸ್ಬೇಕೀಗ. ಹಿಟ್ಟು ಮಾಡಿ ತೊಗೋತೀನಂತ ಉಂಡಿನ ಮಾಡೋದನ್ನು ತೋರಿಸ್ತೀನಂತ. ಕಡಲೆಬೇಳೆ ಉಂಡೆ ಅಥವಾ ಬೇಸನ್ ಉಂಡೆ. ಪೂರ್ತಿ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಬೇಸನ್ ಉಂಡೆ ಮಾಡೋದನ್ನು ನೋಡಿ ಕಲ್ಕೊಳ್ರಿ. ನಮಸ್ಕಾರ ಸ್ನೇಹಿತರೆ, ನೋಡಿರಿ, ಇಲ್ಲಿ ನಾನು ಕಡಲೆಬೇಳೆನ ಹುರ್ಕೊಂಡಿದ್ನಲ್ರಿ, ಅವನ್ನ ಗಿರಣಿ ಒಳಗೆ ಹಿಟ್ಟು ಮಾಡಿಸ್ಕೊಂಡು ತೊಗೊಂಡು ಬಂದೀನಿ. ಈಗ ಬೇಸನ್ ಉಂಡಿನ ಮಾಡೋದನ್ನು ತೋರಿಸ್ತೀನಂತ. ಒಂದು ಪ್ರಮಾಣ ಹಿಟ್ಟಿಗೆ ಒಂದು ಪ್ರಮಾಣ ಸಕ್ಕರೆ ತೊಗೋಬೇಕು, ಮತ್ತು ಏಲಕ್ಕಿ, ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು, ಮತ್ತು ಇದು ತುಪ್ಪ. ಇವು ಏನಂತ ಅನ್ಕೋಬೇಡ್ರಿ. ತುಪ್ಪ ಮಾಡುವಾಗ ಎಲೆ ಹಾಕಿರ್ತೀನಿ ನಾನು, ಬೆಳೆದ ಎಲೆನ ಈಗ ಕಟ್ ಮಾಡಿ ಅವು ಅದಾವ, ಅವ್ನು ತಕ್ಕೋತೀನಿ. ಈಗ ನಾನು ಈಗ ತುಪ್ಪದೊಳಗನ ಬೇಸನ್ ಲಾಡು ಮಾಡೋದನ್ನು, ಉಂಡೆ ಮಾಡೋದನ್ನು ತೋರಿಸ್ಕೊಡ್ತೀನಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.
ಸಪೋರ್ಟ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿರಿ, ಬೇಸನ್ ಉಂಡೆ ಮಾಡೋದನ್ನು ತೋರಿಸ್ತೀನಂತ. ಇಲ್ಲಿ ನೋಡಿರಿ, ಒಂದು ಕಡಾಯಿನ ಕಾಯಕ್ಕೆ ಇಟ್ಕೊಂಡೀನಿ, ಕಾದಿದೆ. ಅದೀಗ ತುಪ್ಪ ಹಾಕೋತೀನಿ. ಅದಕ್ಕೆ ಎಲ್ಲ ಹಿಟ್ಟು ಹಾಕ್ಕೊಂಡು ಹುರಿತೀನಿ. ನೋಡಿರಿ, ಇಲ್ಲಿ ನಾ ಫಸ್ಟಿಗೆ ಹಾಕಿದ್ನಲ್ರಿ ತುಪ್ಪ, ಅದೆಲ್ಲ ಕೂಡ್ಕೊತ್ತೀಗ ಹೊಂದ್ಕೊತ್ತು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಒಗ್ಗರಣೆ ಮಾಡುವಾಗ ಎಲೆ ಬಂದಿರ್ತಾವ್ರಿ, ಅವು ಒಳ್ಳೆ ಎಲೆ ಬಂದಿರ್ತಾವ, ಅವನ್ನ ತೆಗಿಬೇಕು. ನಾನು ತೆಗಿತೀನಂತ. ನೋಡಿರಿ, ಕಡಲೆಬೇಳೆನ ಹುರಿದು ಕೊಟ್ಬಿಟ್ರೆ ಹಿಟ್ಟು ಮಾಡ್ಸೋಕೆ ಇದು ಹುರಿಯೋದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನೋಡಿರಿ. ಉಂಡೆ ಹಿಟ್ಟು, ಬೇಸನ್ ಉಂಡೆ ಹಿಟ್ಟು ಕಡಲೆಬೇಳೆನ ಹುರಿದು ಕೊಡಬೇಕು ಹಿಟ್ಟು ಮಾಡ್ಸೋಕೆ. ಕಲರು ಎಷ್ಟು ಚಂದ ಬಂದೈತೆ ನೋಡಿರಿ. ಈಗ ಸಕ್ಕರೆನ ತೋರಿಸಿದ್ನಲ್ಲ ನಾನು, ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊತೀನಿ. ಸಕ್ಕರೆ ಪೌಡ್ರನ್ನ ಇದನ್ನು ಭಾಳ ಅಂದ್ರೆ ಒಂದು 15 ನಿಮಿಷ ಅಷ್ಟೇ ಹುರಿಯೋದು ನೋಡಿರಿ. ಇದನ್ನು ಅದು ಹಸಿ ಹಿಟ್ಟು ಹುರಿಯೋದು ಒಂದು ತಾಸುಗಟ್ಟಲೆ ಆಗ್ತೈತ್ರಿ. ಅದು ಹಿಟ್ಟೆಲ್ಲ ತುಪ್ಪದೊಳಗೆ ಹಸಿ ಹಿಟ್ಟು ಕುದಿಬೇಕಲ್ರಿ, ಅದು ಕೆಂಪಗಾಗಬೇಕು. ಅದ್ರ ಕಡಲೆಬೇಳೆನ ಹುರಿದು ಕಿಸಿಂದ ಹಿಟ್ಟು ಮಾಡಿಸಿದ್ರೆ ಭಾಳ ಹುರಿಯೋದೇ ಹತ್ತಂಗಿಲ್ಲ ಟೈಮ್. ಹಿಂಗೂ ಮಾಡ್ಕೋಬೋದು. ನಾ ಮಾಡೋ ಮೆಥಡ್ ಇದು, ಅದಕ್ಕೆ ಹೇಳ್ತಾಯಿದ್ದೀನಿ ನೋಡಿರಿ. ಈ ಥರನೂ ಒಂದು ಸರ್ತಿ ಟ್ರೈ ಮಾಡಿರಿ. ಕಡಲೆಬೇಳೆನ ಹುರಿದು ಮಿಲ್ಲಿಗೆ ಕೊಟ್ಟು, ಗಿರಣಿಗೆ ಕೊಟ್ಟು ಹಿಟ್ಟು ಮಾಡಿಸ್ಕೊಂಡು ಬಂದು ಈ ರೀತಿ ತುಪ್ಪದೊಳಗನ ಬೇಸನ್ ಉಂಡೆ ಮಾಡ್ಕೋಬೋದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಹುರ್ಕೋತೀನಿ. ಈ ಸಕ್ಕರೆ ತೋರಿಸಿದ್ನಲ್ಲ, ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ ಅಂತ. ನೋಡಿರಿ, ಇದೀಗ ಎಷ್ಟು ಸರಳ ಪಳ್ಳಾಗ್ಯದ. ಫಸ್ಟಿಗೆ ಹಾಕಿದಾಗ ಬಿಗು ಬರ್ತಿತ್ತು ತಿರುವಾಡ್ಲಕ್ಕ, ಈಗ ಅಗ್ರಿ ಪಳ್ಳು ಅನ್ನಿಸ್ತದೆ ನೋಡಿರಿ. 2 ಹಿಟ್ಟಾಗಿತ್ತು, 2 ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಹಿಟ್ಟು, 2 ಗ್ಲಾಸ್ ಸಕ್ಕರೆ ಅಳತಿಗೆ ಕರೆಕ್ಟ್ ಪ್ರಮಾಣ ಇರ್ಬೇಕು ನೋಡಿರಿ. ಅಂದ್ರೆ ಬೇಸನ್ ಉಂಡೆ ಚಂದ ಆಗ್ತಾವೆ ನೋಡಿರಿ. ಇಲ್ಲಿ ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊಂಡೀನಿ. ಹಿಂಗೆ ನುಣ್ಣಗಿರಬೇಕು. ಅದು ಆರಿಂದ ಕಡಲೆ ಹಿಟ್ಟು ಸ್ವಲ್ಪ ಬಿಸಿ ಇರಬೇಕು. ಆವಾಗ ಸಕ್ಕರೆ ಕೂಡಿಸಿ ತಿಕ್ಕಿ ಉಂಡೆ ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಒಂದು ಅಳತೆಗೆ 1 ಸಕ್ಕರೆನ ತೊಗೊಂಡಿದ್ನಲ್ರಿ, ಇದನ್ನು ಮಿಕ್ಸಿ ಮಾಡ್ಕೊಂಡಿನಿ. ಸ್ವಲ್ಪನೇ ಬಿಸಿ ಇರ್ತಾ ಹಿಟ್ಟನ್ನು ಹುರ್ಕೊಂಡಿದ್ನಲ್ರಿ, ಕಡಲೆ ಹಿಟ್ಟು ತುಪ್ಪದೊಳಗೆ ಸ್ವಲ್ಪ ಬಿಸಿ ಇರ್ತಾನೆ ಇದಕ್ಕೆ ಸಕ್ಕರೆ ಕೂಡಿಸ್ಬೇಕು. ಭಾಳ ಬಿಸಿ ಇರಬಾರ್ದು, ಪೂರ್ತಿ ತಣ್ಣಗನೂ ಆಗಿರಬಾರ್ದು. ಇದಕ್ಕೆ ಸಕ್ಕರೆ ಕೂಡಿಸ್ಕೊಂಡು ತಿಕ್ಕೊಂಡು ಕೈಲೇ ತಿಕ್ಕಬೇಕು. ಚಮಚಲ್ಲಿ ಕೈ ಆಡಿಸಿದ್ರೆ ಇದು ಕೂಡ್ಕೊಳ್ಳೋಂಗಿಲ್ಲ. ಕೈಲೇ ಸರಿಯಾಗಿ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು
ತಿಕ್ಕಿ ಉಂಡೆ ಮಾಡೋದನ್ನು ತೋರಿಸ್ತೀನಿ. ಉಂಡೆ ಮಾಡಿನ ತೋರಿಸ್ತೀನಿ ನಿಮಗೆ. ಪೂರ್ತಿ ವಿಡಿಯೋ ನೋಡಿರಿ. ಕಡಲೆಬೇಳೆ ಹುರ್ಕೊಂಡದ್ದು ಹಿಡ್ಕೊಂಡು ಹಿಟ್ಟನ್ನು ಹುರಿಯೋದು ತುಪ್ಪದೊಳಗೆ, ಆಮೇಲೆ ಸಕ್ಕರೆ ಕೂಡಿಸಿ ಮತ್ತು ಕೈಲೇ ತಿಕ್ಕಿ ಉಂಡೆ ಮಾಡುವ ತನಕನೂ ವಿಡಿಯೋ ನೋಡಿರಿ. ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಕೈತೆ ನಿಮ್ಗೆ ಹೊಸ್ದಾಗಿ ಮಾಡೋರಿಗೆ. ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಕೂಡಿಸ್ಕೊತೀನಿ ನಾನು. ಈಗ ಬಿಸಿ ಐತಿ. ಈಗ ನೋಡಿರಿ, ಹಿಂಗೆ ಸಕ್ಕರೆನ ಕಡಲೆಬೇಳೆ ಹಿಟ್ಟನ್ನು ಸರಿಯಾಗಿ ಕೂಡಿಸ್ಕೋಬೇಕು. ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ. ನೋಡಿರಿ, ಒಂದು ಅಳತೆಗೆ ಸಕ್ಕರೆ ತುಪ್ಪ ಎಲ್ಲ ಅಳತೇನ ಐತೆ ನೋಡಿರಿ. ಇದಕ್ಕೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಈ ರೀತಿಯಾಗಿ ನೀವು ಮಾಡ್ಕೋರಿ, ಮನೆಯಲ್ಲೇ ಕಲ್ಕೋರಿ. ಹೊಸ್ದಾಗಿ ಮಾಡ್ಬೇಕನ್ನೋರು ಬೇಸನ್ ಉಂಡಿನ ಹೆಂಗೆ ಉಂಡೆ ಮಾಡೋದಂತ ತೋರ್ಸೀನಿ. ಈಗ ಎಲ್ಲ ಸಕ್ಕರೆ ಹಿಟ್ಟು ಮಿಕ್ಸ್ ಆಯ್ತು. ಒಂದೇ ಉಂಡಿನ ಕಟ್ಕೋತೀನಿ ಈ ರೀತಿಯಾಗಿ. ನೋಡಿರಿ, ಫೈನಲಿ ನಮ್ಮ ಬೇಸನ್ ಲಾಡು, ಬೇಸನ್ ಉಂಡೆ ರೆಡಿ ಆದವು. ನೀವು ಈ ರೀತಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿರಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.